ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ರೀ, ಏನಾದ್ರೂ ಬೇಕಿತ್ತಾ? ಏನಿಲ್ಲ, ನಿನ್ ಜೊತೆನೆ ಮಾತಾಡ್ಬೇಕಿತ್ತು. ಅದಕ್ಕೆ ಮೀನಮೇಷ ಎಣಿಸ್ತಾ ಇದ್ದೀರಾ? ಅದೇನು ಅಂತ ಹೇಳಿ. ಅದು ಲಕ್ಷ್ಮಿ, ನನ್ನ ಕೆಲಸ ಹೋದಾಗ ಏನೋ ಅಂದ್ಕೊಂಡು ಆ ವಿಷಯ ನಿನಗೆ ತಿಳಿಸಿರ್ಲಿಲ್ಲ. ಆಮೇಲೆ ಏನೇನೋ ಆಗಿ ನಿನಗೆ ಗೊತ್ತಾಯಿತು. ಆದರೆ ಈಗ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡುವಂಥ ಮನಸ್ಥಿತಿ ನಾನಿಲ್ಲ ಲಕ್ಷ್ಮಿ. ರೀ, ನೀವು ನನ್ನ ಹತ್ರ ಹೇಳೋಕೆ ಯಾಕ್ರಿ ಇಷ್ಟು ಮುಜುಗರ ಪಡ್ತಿದ್ದೀರಾ? ನೀವ್ ಏನ್ ಹೇಳಿದ್ರು ನಾನ್ ಏನು ಅನ್ಕೊಳಲ್ಲ. ಅದೇನು ಅಂತ ಹೇಳಿ. ಅದು ಹಾಗಲ್ಲ ಲಕ್ಷ್ಮಿ. ಈಗ ನೀವ್ ಹೇಳ್ತಿರೋ ಇಲ್ವೋ? ನಮ್ಮ ಕೆಲಸ ಹೋದಾಗ ಚೆನ್ನಪ್ಪ ದೇವ್ರ ಥರ ಬಂದು ಅವನ ಆಟೋನ ನನಗೆ ಕೊಟ್ಟು ಇದರಲ್ಲಿ ಓಡಿಸಿ ಬದುಕು ಮಾಡ್ಕೊಳ್ಳಿ ಅಂತ ಕೊಟ್ಟ. ಇಷ್ಟು ದಿನ ಆಟೋ ಓಡಿಸಿ ಹೆಂಗೋ ಜೀವನ ಮಾಡ್ಕೊಳ್ತಾ ಇತ್ತು. ಇವತ್ತು ಆಟೋ ಕೆಟ್ಟೋಗ್ಬಿಡ್ತು ಲಕ್ಷ್ಮಿ. ಅಯ್ಯೋ, ಆಟೋ ಕೆಟ್ಟೋಯ್ತೇನ್ರಿ? ರಿಪೇರಿ ಮಾಡಿಸಿದ್ರಾ? ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿದ್ದೆ ಲಕ್ಷ್ಮಿ. ಅವನೆಲ್ಲ ನೋಡಿ ಇದನ್ನು ರೆಡಿ ಮಾಡೋಕ್ಕೆ ತುಂಬ ದುಡ್ಡಾಗುತ್ತೆ ಅಂತ. ಚೆನ್ನಪ್ಪಂಗೆ ಹೇಳಿದೆ, ಸಿರಣ ಆಟೋನೇ ಅಷ್ಟು ಹಳೇದಾಗಿದೆ, ಅದನ್ನು ರಿಪೇರಿ ಮಾಡಿಸಿ, ಆ ದುಡ್ಡನ್ನು ದುಡಿಯೋಕೆ ಇನ್ನೂ 3-4 ವರ್ಷ ಬೇಕು, ಹಂಗೆ ರಿಪೇರಿ ಮಾಡಿಸೋದೇ ಬೇಡ, ಬಿಟ್ವಾಣ ಈ ಆಟೋನ ಅಂತ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಹುಶಃ ಇನ್ಮೇಲೆ ನಾನು ಆಟೋ ಓಡ್ಸೋಕ್ಕಾಗಲ್ಲ ಲಕ್ಷ್ಮಿ. ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋಬೇಕು. ರೀ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಆಟೋ ಇಲ್ದೇ ಇದ್ರೆ ಏನಂತೆ? ಬೇರೆ ಆಟೋನ ಬಾಡ್ಗೆಗೆ ತಗೊಂಡು ಓಡಿಸಿದ್ರಾಯ್ತು, ಅಥವಾ ಬೇರೆ ಕೆಲ್ಸ ನೋಡ್ಕೊಂಡ್ರಾಯ್ತು. ರೀ, ಆ ದೇವ್ರು ಕೆಲ್ಸ ಮಾಡೋ ಶಕ್ತಿನ ನಿಮಗ್ ಕೊಟ್ಟಿದ್ದಾನೆ. ಜೊತೆಗೆ ನಿಮ್ಗೆ ಕೆಲ್ಸ ಮಾಡ್ಬೇಕು ಅನ್ನೋ ಮನ್ಸಿದೆ. ಯಾವ ಕೆಲ್ಸ ಆದ್ರೇನು ಒಂದಲ್ಲ ಒಂದ್ ಕೆಲ್ಸ ಸಿಕ್ಕೇ ಸಿಗತ್ತೆ. ಅದಕ್ಕೋಸ್ಕರ ನೀವೀಗೆ ಬೇಜಾರ್ ಮಾಡ್ಕೋಬೇಡಿ. ಲಕ್ಷ್ಮಿ, ನಿಂಗೆ ಗೊತ್ತಾಗಲ್ಲ, ಈ ವಯಸ್ಸಲ್ಲಿ ನನ್ನಂತವನು ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಆ ಕಷ್ಟಪಟ್ಟು ಆ ರಾತ್ರಿ ಡ್ಯೂಟಿ ಒಂದು ನೋಡ್ಕೊಂಡಿದ್ದೆ, ಅದು ಏನೇನಾಯಿತು ಅಂತ ನಿನಗೆ ಗೊತ್ತು. ನೀನು ಹೇಳೋರು ಸುಲಭ ಅಲ್ಲ ಲಕ್ಷ್ಮಿ. ಪರವಾಗಿಲ್ಲ ಬಿಡ್ರಿ. ಒಂದ್ ವೇಳೆ ನೀವ್ ಹೇಳ್ದ ಹಾಗೆ ನಿಮಗ್ ಸದ್ಯದಲ್ಲೇ ಕೆಲ್ಸ ಸಿಗದೆ ಹೋದ್ರೂ ಏನು ತೊಂದರೆ ಇಲ್ಲ. ಹಾ ರೀ, ಹೇಗಿದ್ರು ನಿಮ್ PF ದುಡ್ಡು ಸ್ವಲ್ಪ ಇದೆಯಲ್ಲ ಬಾಕಿ, ಅದ್ರಲ್ಲೇ ಖರ್ಚು ಮಾಡಿದ್ರಾಯ್ತು. ಮುಂದೆ ನೋಡ್ಕೊಳ್ಳೋಣ. ಲಕ್ಷ್ಮಿ, ನಿಂಗೇನಾದ್ರೂ ಬುದ್ಧಿ ಇದೆಯಾ? ಹಿಂಗೆ ಪ್ರತಿ ಸಲ ಏನೋ ಅನಿವಾರ್ಯ ಅಂತ ಹೋಗಿ ಆಗ್ಲೇ ದುಡ್ಡನ್ನು ತೆಗೆದು ಖರ್ಚು ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಕೈ ಹಾಕಿದ್ರೆ ನಾವು ಮನೆ ಕಟ್ಟಬೇಕು ಅನ್ನೋ ಕನಸ ಉಳ್ಕೊಳತ್ತಷ್ಟೇ. ಒಪ್ಕೋತೀನ್ರಿ, ಆ ದುಡ್ಡನ್ನ ಮನೆ ಕಟ್ಟೋಕೆ ಅಂತಾನೆ ಇಟ್ಟಿರೋದು. ಆದ್ರೆ ಅದಕ್ಕೂ ಮುಂಚೆ ನಾವ್ ಈಗಿನ ಅವಶ್ಯಕತೆನ ಪೂರೈಸ್ಕೋಬೇಕಲ್ವಾ? ಯಾವಾಗ್ಲೂ ಮನೆ ಕಟ್ಟೋದಕ್ಕೋಸ್ಕರ ಇವಾಗಿರೋ ಕಷ್ಟಕ್ಕೆ ಆ ದುಡ್ಡನ್ನ ಬಳಸ್ಕೊಳ್ದೆ ಹೋದ್ರೆ ಹೇಗ್ ಹೇಳಿ? ನೋಡಿ, ನಾವೇನು ದುಂದು ವೆಚ್ಚ ಮಾಡೋದಕ್ಕೆ ಆ ದುಡ್ಡನ್ನ ತಗೋತಿಲ್ಲ ತಾನೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.